ಲೈಫ್ ನಲ್ಲಿ ಏನಾದ್ರೂ ಅಂದ್ಕೊಂಡ್ರೆ ಅದು ಈಗಲ್ ಅಂತ ಅನ್ಕೊಳ್ಳಿ. ಗಿಳಿ ತರ ಅಲ್ಲ. ಗಿಳಿ ಮಾತುಗಳು ಚೆನ್ನಾಗಿ ಮಾತಾಡುತ್ತೆ, ಆದ್ರೆ ಬಹಳ ಎತ್ತರ ಆರೋಲ್ಲ. ಈಗಲ್ ಸ್ವಲ್ಪ ಮಾತಾಡುತ್ತೆ, ಆದ್ರೆ ಆಕಾಶನ ಟಚ್ ಮಾಡೋ ಅಂತ ವಿಲ್ ಪವರ್ ಇರುತ್ತೆ. ಈಗಲ್ ಈಸ್ ಎ ಕಿಂಗ್ ಆಫ್ ದ ಸ್ಕೈ. ಈಗಲ್ ನಿಂದ ಕಲಿಬೇಕಾದ 5 ಲೈಫ್ ಲೆಸನ್ಸ್ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ಲಾಸ್ಟ್ ಪಾಯಿಂಟ್, ನಿಮ್ ಲೈಫ್ ನ ಬದಲಾಯಿಸಬಹುದು. ನಂಬರ್ 1, ಈಗಲ್ ಯಾವಾಗ್ಲೂ ಒಬ್ಬಂಟಿಯಾಗಿ ಹಾರುತ್ತೆ. ಯಾವಾಗ ಕೂಡ ಪರಿವಾಳಗಳ ಜೊತೆ, ಸಣ್ಣ ಸಣ್ಣ ಪಕ್ಷಿಗಳ ಜೊತೆ ಹಾರಲ್ಲ. ಯಾಕಂದ್ರೆ ಅದಕ್ಕೆ ಗೊತ್ತು, ನಾವು ಯಾರ ಜೊತೆ ಇರ್ತೀವೋ ನಮ್ ಮೈಂಡ್ ಸೆಟ್ ಕೂಡ ಅದೇ ತರ ಆಗುತ್ತೆ ಅಂತ. ಯಾರಾದ್ರೆ ನ್ಯಾರೋ ಮೈಂಡೆಡ್ ಪೀಪಲ್ಸ್ ಇರ್ತಾರೋ, ನಿಮ್ ಡ್ರೀಮ್ಸ್ ನ, ನಿಮ್ ವಿಷನ್ ನ ಅರ್ಥ ಮಾಡ್ಕೊಳ್ದೆ ಕೆಳಗೆ ಎಳೆಯೋಕೆ ನೋಡ್ತಾರೆ, ಅವರಿಂದ ದೂರ ಇರಿ. ಲೈಫ್ ನಲ್ಲಿ ಒಂಟಿಯಾಗಿ ಆರೋಗ್ಯ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿಲ್ಲ ಅಂದ್ರೆ ನಿಮ್ ರಿಯಲ್ ಪೊಟೆನ್ಶಿಯಲ್ ಏನು ಅಂತ ಯಾವತ್ತೂ ಗೊತ್ತಾಗಲ್ಲ. ನಂಬರ್ 2, ಈಗಲ್ಗೆ ಯಾವಾಗಾದ್ರೆ 40 ಇಯರ್ಸ್ ಆಗ್ತಾವೋ ಅದ್ರ ಮೂಗು ವೀಕ್ ಆಗುತ್ತೆ. ರೆಕ್ಕೆಗಳು ಅವಸರಗಿಂತ ಹೆಚ್ಚು ಬೆಳಿತವೆ. ಇದರಿಂದ ಫುಡ್ ತರಕಾಗದೆ ಬದುಕೋದ್ ಕೂಡ ಕಷ್ಟ ಆಗುತ್ತೆ. ಆದ್ರೂ ಕೂಡ ಸೋಲನ್ನ ಒಪ್ಕೊಳ್ಳೋದಿಲ್ಲ. ಮೂಗನ್ನ ರಕ್ತ ಬರೋ ತರ ಹೊಡ್ಕೊಂಡು 150 ಡೇಸ್ ಪೇನ್ಫುಲ್ ಪ್ರೋಸೆಸ್ ನ ಫಾಲೋ ಆಗುತ್ತೆ. ಆಮೇಲೆ ಮತ್ತೆ ಬಂದಿರುವ ಮೂಗಿನಿಂದ 30 ಇಯರ್ಸ್ ಲೈಫ್ ನ ರೀಸ್ಟಾರ್ಟ್ ಮಾಡುತ್ತೆ. ನಮ್ ಲೈಫ್ ಹ್ಯಾಪಿಯಾಗಿ ಬದಲಾಗಬೇಕು ಅಂದ್ರೆ ಎಷ್ಟು ಪೇನ್ಫುಲ್ ಅನ್ಸಿದ್ರು ನಮ್ಗೆ ಬೇಕಾಗಿರುವ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೋಬೇಕು. ನನ್ ಲೈಫ್ ಇಷ್ಟೇ ಅಂತ ನಿಲ್ಬಾರ್ದು. ನೆವರ್ ಗಿವ್ ಅಪ್ ಮೈ ಫ್ರೆಂಡ್. ನಂಬರ್ 3, ತುಫಾನ್ ಬಂದಾಗ ಪಕ್ಷಿಗಳು ಎಲ್ಲ ಭಯದಿಂದ ಎಲ್ಲವೂ ಬಚ್ಚಿಟ್ಕೊಳ್ತವೆ, ಆದ್ರೆ ಈಗಲ್ ಮಾತ್ರ ಎಕ್ಸೈಟ್ ಆಗಿ ಟ್ರಬಲ್ಸ್ ನಲ್ಲಿ ಹ್ಯಾಪಿನೆಸ್ ಹುಡುಕ್ತವೆ. ತುಫಾನ್ ನಿಂದ ಬರುವ ಗಾಳಿನ ಸಹಾಯ ತಗೊಂಡು ಎಷ್ಟು ಎತ್ತರ ಹಾರುತ್ತೆ ಅಂದ್ರೆ ಆ ಮೋಡಗಿಂತ ಎತ್ತರ ಹಾರ್ತವೆ. ಲೆಸನ್, ಅಚೀವರ್ಸ್ ಆರ್ ನಾಟ್ ಅಫೇರ್ಡ್ ಆಫ್ ದಿ ಚಾಲೆಂಜರ್ಸ್. ಪ್ರತಿ ಪ್ರಾಬ್ಲಮ್ ಹಿಂದೆ ಒಂದು ದೊಡ್ಡ ಅವಕಾಶ ಬರುತ್ತೆ. ಆ ಅವಕಾಶನ ಗುರುತಿಸಿರಿ, ಭಯದಿಂದ ಬಚ್ಚಿಟ್ಕೊಳ್ಬೇಡಿ. ನಂಬರ್ 4, ಈಗಲ್ಸ್ ಯಾವಾಗ್ಲೂ ಕೂಡ ಸತ್ತೋಗಿರುವ ಎನಿಮಲ್ಸ್ ಅಂಡ್ ಬರ್ಡ್ಸ್ ನ ತಿನ್ನೋಲ್ಲ. ಯಾವ್ದಾದ್ರೆ ಬೇಟೆ ಆಡುತ್ತೋ ಫ್ರೆಶ್ ಫುಡ್ ನ ಮಾತ್ರ ತಿನ್ನುತ್ತೆ. ಯಾವ್ದಾದ್ರೆ ನಿಮ್ ಪಾಸ್ಟ್ ಇರುತ್ತೋ ಅದು ಆಲ್ರೆಡಿ ಸತ್ತೋಗಿದೆ. ಆ ಸತ್ತೋಗಿರೋ ಥಾಟ್ಸ್ ನ, ಕೊಳ್ತೋಗಿರೋ ಥಾಟ್ಸ್ ನ ಎಲ್ಲಾದ್ರೆ ಬಿಡ್ಬೇಕು ಅಲ್ಲೇ ಬಿಟ್ಬಿಡಿ. ಬರೋ ಫ್ರೆಶ್ ಲೈಫ್ ನ ಮೇಲೆ ಫೋಕಸ್ ಮಾಡಿ. ನಿಮ್ ಓಲ್ಡ್ ಮೆಮೊರೀಸ್ ಯಾವಾಗಾದ್ರೆ ನೋವು ಕೊಡ್ತಾವೋ ಅವುಗಳನ್ನ ಪ್ರೆಸೆಂಟ್ ಅಲ್ಲಿ ಬರೋಕೆ ಬಿಡಬೇಡಿ. ಯಾಕಂದ್ರೆ ಒಂದ್ಸಾರಿ ಪಾಸ್ಟ್ ಪ್ರೆಸೆಂಟ್ ನಲ್ಲಿ ಬಂದ್ರೆ ನಿಮ್ ಪಾಸ್ಟ್ ಯಾವಾಗ ಕೂಡ ಪ್ರೆಸೆಂಟ್ ನಲ್ಲಿ ಇರೋಕೆ ಬಿಡೋದಿಲ್ಲ. ಯುವರ್ ಪಾಸ್ಟ್ ವಾಸ್ ಎ ನೆವರ್ ಎ ಮಿಸ್ಟೇಕ್ ಇಫ್ ಯು ಲರ್ನ್ ಫ್ರಮ್ ಇಟ್. ನಂಬರ್ 5, ಈಗಲ್ಸ್ ಯಾವಾಗಾದ್ರೆ ಫಸ್ಟ್ ಟೈಮ್ ಹಾರಬೇಕಾದ ಟೈಮ್ ಬರುತ್ತೋ ಆ ಮದರ್ ಈಗಲ್ ನೆಸ್ಟ್ ನಲ್ಲಿ ಇರೋ ಗ್ರಾಸ್ ಎಲ್ಲ ತೆಗೆದಾಕುತ್ತೆ. ಅದರಿಂದ ಅನ್ಕಂಫರ್ಟೇಬಲ್ ಫೀಲ್ ಆಗ್ಬೇಕಂತ. ಅಷ್ಟೇ ಅಲ್ಲದೆ ತನ್ನ ಮಕ್ಕಳನ್ನ ಸ್ವಲ್ಪ 1000 ಮೀಟರ್ ಎತ್ತರದಿಂದ ಬಿಟ್ಬಿಡುತ್ತೆ. ಯಾಕಂದ್ರೆ ಆ ಭೂಮಿ ಮೇಲೆ ಬೀಳೋ ಸ್ವಲ್ಪ ಕ್ಷಣದಲ್ಲಿ ಹಾರೋದು ಏನು ಅಂತ ಗೊತ್ತಾಗುತ್ತೆ. ಈಗಲ್ ಒಂದು ಪಕ್ಷಿ ಆದ್ರೂ ಕೂಡ ಅದಕ್ಕೆ ಬಹಳ ಚೆನ್ನಾಗಿ ಗೊತ್ತು, ದೇರ್ ಈಸ್ ನೋ ಗ್ರೋತ್ ಇನ್ ಕಂಫರ್ಟ್ ಝೋನ್. ಆದ್ರೆ ನಾವು ಮನುಷ್ಯರಾಗಿ ಕೂಡ ಸ್ವಲ್ಪ ಜನ ಅರ್ಥ ಮಾಡ್ಕೊಳ್ಳಲ್ಲ. ಇವಾಗ ಎಷ್ಟಾದ್ರೆ ಫೋನ್ ನ ಸ್ಕ್ರೋಲ್ ಮಾಡ್ತಾ ನಿಮ್ ಟೈಮ್ ನ ವೇಸ್ಟ್ ಮಾಡ್ತಾ ಇದೀರೋ, ನೀವು ಇವಾಗ ಎಷ್ಟಾದ್ರೆ ಕಂಫರ್ಟ್ ಝೋನ್ ನಲ್ಲಿ ಇರ್ತಿರೋ ನಿಮ್ ಲೈಫ್ ಅಷ್ಟೇ ಅನ್ಕಂಫರ್ಟೇಬಲ್ ಆಗಿಬಿಡುತ್ತೆ. ಈಗಲ್ ಪಕ್ಷಿಗಳಿಗೆಲ್ಲ ರಾಜರು ಸುಮ್ನೆ ಆಗಲ್ಲ. ಯಾರ್ ಮಾತಾದ್ರೆ ಎಲ್ಲರೂ ಕೇಳ್ತಾರೋ ಅವನೇ ರಾಜ. ಕಿಂಗ್ ಆಗ್ಬೇಕು ಅಂದ್ರೆ ಪವರ್ ಅನ್ನೋ ವೆಪನ್ ನಿಮ್ ಹತ್ರ ಇರಬೇಕು. ಈ 5 ಲೈಫ್ ಲೆಸನ್ಸ್ ವ್ಯಾಲ್ಯೂಯಬಲ್ ಅನ್ಸಿದ್ರೆ ಇಂತ ಮೋಟಿವೇಶನಲ್ ಕಂಟೆಂಟ್ ಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈನಿಂಗ್ ಆಫ್ ಗರುಡ. ಮತ್ತೆ ಸಿಗೋಣ.